ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೀತಾ ಬಸವರಾಜು. ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಲಾಡು ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಏನಿಲ್ಲ, ನಾನಿಲ್ಲಿ ಅರ್ಧ ಕೆಜಿ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆಜಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಎರಡೂ ಸಮ ಪ್ರಮಾಣವಾಗಿ ತೊಗೊಬೇಕು. ಆಮೇಲೆ ಸಕ್ಕರೆ ಮುಳುಗೋವಷ್ಟು ನೀರು ಹಾಕಿ ಅದನ್ನು ಸ್ಟವ್ ಮೇಲೆ ಕಾಯಕ್ಕಿಡಬೇಕು. ಅದ್ರ ಪಾಡು ಅದು ಕಾಯ್ತಿರೋ ಅಷ್ಟರಲ್ಲಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಆಮೇಲೆ ನಿಮ್ಗೆ ಬೇಕಾದರೆ ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಬೇಕು. ಕಲಸಾದ್ಮೇಲೆ ಏಲಕ್ಕಿ ಪುಡಿ ಮಾಡ್ಕೊಬೇಕು. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಕಾಯಕ್ಕೆ ಬಿಡಬೇಕು. ಕಾಯೋ ಅಷ್ಟರಲ್ಲಿ ನಾವೇನು ಪಾಕಕ್ಕೆ ರೆಡಿ ಮಾಡಿರ್ತೀವಿ ಅದು ಕರೆಕ್ಟಾಗಿ ಪಾಕ ಹದ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಅಂದರೆ ನಾವು ಕೈಯಲ್ಲಿ ಇದು ಮಾಡಿದ್ರೆ ಅಂಟಬೇಕು ಅದು. ಅದಾದಮೇಲೆ ಎಣ್ಣೆ ಕಾದಿರುತ್ತಲ್ಲ, ಅದಕ್ಕೆ ಬೂಂದಿ ಜಾಲರಿ ಅಂತ ಬರುತ್ತೆ, ಅದನ್ನಾದ್ರೂ ಬಳಸ್ಬೋದು. ಅದು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಸ್ವಲ್ಪ ಹಸಿಯೋ ಬಟ್ಲುಗಳನ್ನ ಕೂಡ ಬಳಸ್ಬೋದು. ಏನಿಲ್ಲ, ಅದಕ್ಕೆ ಒಂದೇ ಒಂದು ಸೌಟು ಇಲ್ಲ 2 ಸೌಟು ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಅದನ್ನು ನೋಡಿ, ಅದು ತುಂಬ ಕ್ರಿಸ್ಪಿ ಆಗೋಕ್ಕೂ ಬಿಡಬಾರ್ದು. ಕ್ರಿಸ್ಪಿ ಆಗೋಕ್ಕಿಂತ ಮುಂಚೆನೇ ಹಂಗಿದ್ದಾಗ ತುಂಬ ಸಾಫ್ಟಾಗಿದ್ದಾಗೇ ಎತ್ತಿಬಿಡಬೇಕು. ಎತ್ತಿದ ನಂತರ ನಾವೇನು ಮಾಡಬೇಕು, ನಾವು ಏನು ಸಕ್ಕರೆ ಪಾಕ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಅದಕ್ಕೆ ಹಾಕ್ಕೊಬೇಕು. ಇನ್ನೊಂದು ಸ್ವಲ್ಪನ ನಾವು ಮಿಕ್ಸಿಲಿ ರುಬ್ಕೊಬೇಕು. ಅದು ಒಂದು ಬೈಂಡಿಂಗ್ ಕೊಡುತ್ತೆ. ಸೊ ಅದನ್ನ ರುಬ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ದ್ರಾಕ್ಷಿ ಗೋಡಂಬಿನೂ ಅದಕ್ಕೆ ಹಾಕ್ಕೊಬೇಕು. ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ ಏಲಕ್ಕಿ ಪುಡಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನ ಎಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ವಿ ಫ್ಲೇವರ್ಗೆ. ತುಪ್ಪ ಹಾಕಿ ಅದನ್ನು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಕರೆಕ್ಟ್ ನೋಡಿ, ಉಂಡೆ ಕಟ್ಟಿದ್ರೆ ಈ ಥರ ಆಗಬೇಕು. ತುಂಬ ತೆಳು ಅನಿಸಿದ್ರೆ ನೀವು ಬೇಕಾದರೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಿ. ನೋಡ್ತಿದ್ದೀರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಇರೋ ಕಡಲೆ ಹಿಟ್ಟು, ಆಮೇಲೆ ಸಕ್ಕರೆ, ಜಸ್ಟ್ ಆಯಿಲ್, ಇದಿಷ್ಟರಲ್ಲೇ ಎಷ್ಟು ಈಸಿಯಾಗಾಯಿತು. ಯಾವುದೇ ರೀತಿಯ ಟೆನ್ಷನ್ ಇರಲ್ಲ. ಅಂದರೆ ಬೇರೆ ಆಯಿಲ್ ಆಮೇಲೆ ಏನೇನೋ ಹಾಕಿರ್ತಾರೆ ಅನ್ನೋ ಭಯ ಇರಲ್ಲ. ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೇಲಿ ಮಾಡ್ಬೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.